ವಿಜಯೇಂದ್ರಗೆ ತಾಕತ್ತಿದ್ರೆ ಮೊದಲು ಯತ್ನಾಳ್ನ ಉಚ್ಚಾಟನೆ ಮಾಡಲಿ. ಬಿಜೆಪಿಯಲ್ಲೇ ಎರಡೂ ಬಣಗಳ ಮಧ್ಯೆ ಫೈಟ್ ನಡೆದಿದೆ. ಬಿಜೆಪಿ ಕಾರ್ಯಕರ್ತರೇ ಯತ್ನಾಳ್ನ ಅರೆಹುಚ್ಚ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಉಚ್ಚಾಟನೆ ಮಾಡಲಿ ತಾಕತ್ತಿದ್ರೆ, ಯಾಕಂದರೆ ರಾಜ್ಯಾಧ್ಯಕ್ಷ ತಾನೆ, ವಿಜಯೇಂದ್ರ ರಾಜ್ಯಾಧ್ಯಕ್ಷ, ಅವ್ರಿಗೆ ಅಧಿಕಾರ ಇದೆ. ಮೊದಲು ಉಚ್ಚಾಟನೆ ಮಾಡಲಿ, ನಮ್ಮ ಬಗ್ಗೆ ಏನು ಮಾತಾಡೋದು ಅಂತ ಪ್ರಿಯಾಂಕ ಖರ್ಗೆ ಆಗ್ರಹಿಸಿದ್ದಾರೆ. ಇದ್ರೆ ವಿಜೇಂದ್ರ ಅವರಿಗೆ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡ್ರಿ ನೋಡೋಣ ಅಂತ. ಅವಾಗ ಹೌದಪ್ಪ ನೀವು ಇದು ಮಾಡ್ತೀರಂತ. ಮೊನ್ನೆ ಭರತ್ ಬೊಮ್ಮಾಯಿ ಎಲೆಕ್ಷನ್ಗೂ ಸೋಲಿಕ್ಕೆ ಕಾರಣ ಯತ್ನಾಳ್ ಅಂತ ಹೇಳಿದಾರಲ್ಲ. ಇವೆಲ್ಲ ಏನು ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ, ಇದು ಒಂದೂ ಸಿದ್ದರಾಮಯ್ಯ ಅವ್ರು ಹೇಳಿದ್ದಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಲ್ಲ, ನಾನು ಹೇಳಿದ್ದಲ್ಲ. ಸೊ ಇದೆಲ್ಲನೂ ಮುಚ್ಚಾಕ್ಲಿಕ್ಕೆ ಇವರು ಔರಂಗಜೇಬನನ್ನು ತರ್ತಾರೆ, ರಜಾಕರನನ್ನು ತರ್ತಾರೆ, ವಕ್ಫನ್ನು ಇಟ್ಕೊಂಡು ಮುಂದೆ ಬರ್ತಾರೆ ಅಷ್ಟೇ. ಇನ್ನು ಮುಸ್ಲಿಮರಿಗೆ ಭಾರತದಲ್ಲಿ ಮತದಾನದ ಹಕ್ಕನ್ನು ಕಸಿದುಕೊಳ್ಬೇಕು ಅಂತ ಚಂದ್ರಶೇಖರನಾಥ ಸ್ವಾಮೀಜಿಯವರು ಮೊನ್ನೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದರು. ಇವತ್ತು ಪಬ್ಲಿಕ್ ಟಿವಿಗೆ ಈ ವಿಚಾರವಾಗಿ ಮತ್ತಷ್ಟು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ಏನು ನನ್ನನ್ನು ಜೈಲಿಗೆ ಹಾಕ್ತಾರಾ? ಹಾಕಲಿ ಬಿಡಿ, ಅಲ್ಲೇ ಇರ್ತೀನಿ. 2ನೇ ತಾರೀಕು ನನಗೆ ವಿಚಾರಣೆ ಕರೆದಿದ್ದಾರೆ, ನನಗೆ ವಿಚಾರಣೆಗೆ ಹೋಗೋಕ್ಕಾಗಲ್ಲ. ಅವರೇ ಇಲ್ಲಿ ಬಂದರೆ, ಅಂದರೆ ಪೊಲೀಸರೇ ಇಲ್ಲಿಗೆ ಬಂದರೆ ನನ್ನ ಹೇಳಿಕೆಗೆ ನಾನು ಸ್ಪಷ್ಟನೆಯನ್ನು ಕೊಡ್ತೀನಿ ಅಂತ ಪಬ್ಲಿಕ್ ಟಿವಿಗೆ ಚಂದ್ರಶೇಖರ್ ಸ್ವಾಮೀಜಿ ಅವರು ಹೇಳಿದ್ದಾರೆ. ಮಾತಿನ ಭರಾಟೆಯಲ್ಲಿ ಮುಸ್ಲಿಮರ ಮತದಾನದ ಬಗ್ಗೆ ಹೇಳಿದ್ದೆ, ಅದು ಉದ್ದೇಶಪೂರ್ವಕವಾಗಿ ಹೇಳಿದ ಮಾತಲ್ಲ. ಕಾನೂನಿನಲ್ಲಿ ಏನಿರುತ್ತೋ ಏನಾಗುತ್ತೋ ನೋಡೋಣ ಅಂತ ಚಂದ್ರಶೇಖರನಾಥ ಸ್ವಾಮೀಜಿಯವರು ಮಾತನಾಡಿದರು. ವಿಚಾರವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಗುರೂಜಿಗಳು ಒಂದು ಹೇಳಿಕೆಗೆ FIR ಕೂಡ ದಾಖಲಾಗಿದೆ. ಆ FIR ವಿರುದ್ಧ ಈಗ ಪೊಲೀಸರು ನೋಟಿಸ್ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಗುರೂಜಿಗಳೇ ನನ್ನ ಜೊತೆ ಇದ್ದಾರೆ. ವಿಶ್ವ ಒಕ್ಕಲಿಗರ ಮಠದ ಸಂಸ್ಥಾಪಕರಾಗಿರುವಂತಹ ಚಂದ್ರಶೇಖರ್ ಗುರೂಜಿಯವರು. ಗುರುಗಳೇ ನಮಸ್ತೆ. ಕಳೆದ ವಾರ ಒಂದು ರೈತ ಸಂಘಟನೆಯವರು ನಡೆದಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ. ಆ ವೇದಿಕೆಯಲ್ಲಿ ತಾವುಗಳು ಮಾತಾಡಿದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತು. ಒಂದು ಸಮುದಾಯದವರಿಗೆ ಮತದಾನದ ಹಕ್ಕನ್ನು ಕೊಡಬಾರ್ದು ಅಂತ ಒಂದು ಹೇಳಿಕೆ ನೀಡಿದ್ರಿ. ಆ ವಿರುದ್ಧ FIR ಕೂಡ ದಾಖಲಾಗಿದೆ. ಇದ್ರ ಬಗ್ಗೆ ಮೊದಲ ರಿಯಾಕ್ಷನ್ಗಳು? ಇದು ಹೇಳಿದ್ದು ಆ ವಕ್ಫ್ನವರು ಜಮೀನುಗಳನ್ನು, ರೈತರ ಜಮೀನು ಅವ್ರ ತಲತಲಾಂತರದಿಂದ ಮಾಡ್ಕೊಂಬಂದಿರೋ ಜಮೀನನ್ನು ಕಿತ್ಕೋತಾ ಇದ್ದರು. ಬಿಜಾಪುರ, ಧಾರವಾಡ ಇಲ್ಲೆಲ್ಲ ಕಿತ್ಕೊಂಡು ಅವರಂತೆ ಗೊತ್ತಿಲ್ಲ ನಮಗೆ, ಇಲ್ಲೂ ಕಿತ್ಕೊಳ್ಳೋಕೆ ಬರ್ತಾಯಿದ್ದಾರೆ ಅಂತ ಹೇಳಿದ್ರಿಂದ ರೈತರಿಗೆ ಅನ್ಯಾಯ ಆಗಬಾರ್ದು, ಆದ್ದರಿಂದ ನೀವು ನೋಡಿ ಅಂತೇಳಿ ಹೇಳಿದ್ದುಂಟು. ಆಮೇಲೆ ಇವೆಲ್ಲ ನಮಗೆ ಮುಸ್ಲಿಮ್ರೂ ಭಕ್ತರುಗಳಿದ್ದಾರೆ, ಜಫ್ರುಲ್ಲಾ ಖಾನ್ ಇದ್ದಾರೆ, ಇದ್ದಾರೆ, ಅವ್ರ ಮದುವೆಗೆಲ್ಲ ನಾವು ಹೋಗಿದ್ವಿ, ಅದೆಲ್ಲ ಇದೆ. ನಮ್ಗೆ ಆ ಥರ ಜನವಿರೋಧಿ ನಮಗಿಲ್ಲ. ಭಾರತ ದೇಶದಲ್ಲಿ ಶಾಂತಿ ಪ್ರಿಯರು ಎಲ್ಲರೂ ಬದುಕೋದಕ್ಕೆ ಸಾಧ್ಯ ಅಂತ ಯಾಕೆ ಹೇಳೋದು ಅಂದರೆ, ಎಲ್ಲರೂ ಪ್ರೀತಿಸ್ತಾರೆ. ಬೇರೆ ದೇಶಗಳಲ್ಲಿ ಪ್ರೀತಿಸೋದಿಲ್ಲ, ಅವರು ಬರೀ ಸ್ವಾರ್ಥಿಗಳು. ನಾನು ಒಬ್ಬನೇ ಬದುಕಬೇಕು, ಬೇರೆ ಯಾರು ಬದುಕಬಾರ್ದು ಅಂತಕ್ಕಂಥ ಮನೋಭಾವನೆ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಆಗಿಲ್ಲ. ಇವರು ಆವಾಗವಾಗ ಕಿರುಕುಳ ಕೊಡ್ತಾ ಇದ್ದರಿಂದ ಇದನ್ನು ತೆಗೆದುಬಿಟ್ರೆ ಎಲ್ಲ ಏನು ಗಲಾಟೆ ಇಲ್ಲದೇ ಎಲ್ಲ ಸಮರಸವಾಗಿ ಹೋಗ್ತದೆ ಅನ್ನೋ ದೃಷ್ಟಿಯಿಂದ ಹೇಳಿದ್ದು. ಅಕಸ್ಮಾತಾಗಿ ಹೇಳಿರೋದ್ರಿಂದ ಅದು ಅಷ್ಟಕ್ಕೆ ಬಿಟ್ಬಿಡಿ ಅಂತ ಪೇಪರ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀವಿ. ಆದ್ದರಿಂದ ಅದ್ರ ಬಗ್ಗೆ ನಮಗೇನೇ ಇದ್ದಿಲ್ಲ. ಅಂದರೆ ಮಾತಿನ ಭರಾಟೆಯಲ್ಲಿ ಹೇಳಿದ್ದು ಉದ್ದೇಶಪೂರ್ವಕವಾಗಲ್ಲ, ಅಂದರೆ ಮತದಾನದಿಂದ ಅವರನ್ನು ಹಿಂದೆ ಹಿಡಿ ಅನ್ನೋದು. ಹಿಂದೆ ಇಡೋಕ್ಕೆ ನಾನು ಒಬ್ಬ ಹೇಳಿದ್ರೆ ಆಗೋದಿಲ್ಲ. ಅದಕ್ಕೆ ಸಂವಿಧಾನ ಇದೆ, ಸರ್ಕಾರ ಇದೆ, ಅವ್ರುಗಳು ಮಾಡ್ಕೋಬೇಕು ಅಷ್ಟೇ ಹೊರತು ನಾವೇನು ಮಾಡೋಕ್ಕಾಗೋದಿಲ್ಲ. ಮತ್ತೊಂದು ವಿಚಾರ ಹೇಳ್ತೀರಾ, ವಕ್ಫ್ ಬೋರ್ಡನ್ನು ಬ್ಯಾನ್ ಮಾಡಿ ಅಂತಲೂ ಸಹ ಹೇಳಿದ್ರಿ. ಬ್ಯಾನ್ ಅಂತ ಹೇಳಿಲ್ಲ ನೋಡಿ, ಏನೇನೋ ಹೇಳ್ತೀರ ನೀವು. ನಾನು ಮಾತು ಬರದೇ ಇರ್ತಕ್ಕಂಥ ವಕ್ಫ್ ಬೋರ್ಡನ್ನ ಬ್ಯಾನ್ ಮಾಡಿ ಅಂತ ಹೇಳಿಲ್ಲ. ವಕ್ಫ್ ಬೋರ್ಡ್ ಮಾಡ್ತಾ ಇರೋದು ತಪ್ಪು. ರೈತರು ಭೂಮಿ ಎಲ್ಲ ಕಿತ್ಕೊಂಡು ಅವ್ರದ್ದಲ್ಲ ಅಲ್ಲದೇ ಇದ್ರೂ ಕಿತ್ಕೊಂಡು ಇದು ಮಾಡೋದು, ತೊಂದರೆ ಕೊಡೋದು ಬಾರ್ದು ಅಂತ. ಗುರುಗಳೇ, ನೀವು ಪೇಪರ್ ಸ್ಟೇಟ್ಮೆಂಟು ಕೊಡ್ತೀರಾ, ಅಕಸ್ಮಾತಾಗಿ ಹೇಳಿರುವಂಥ ಹೇಳಿಕೆ ಉದ್ದೇಶಪೂರ್ವಕ ಅಲ್ಲ ಅನ್ನೋದು. ಅದಾದ ನಂತರದಲ್ಲೂ FIR ದಾಖಲಾಗುತ್ತೆ. ಉಪ್ಪರಪೇಟೆ ಪೊಲೀಸ್ ಸ್ಟೇಷನಲ್ಲಿ ನಿಮ್ಮ ವಿರುದ್ಧ FIR ಕೂಡ ಈಗ ದಾಖಲಾಗಿದೆ. ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಈ 2ನೇ ತಾರೀಕು ಅಂದರೆ ಡಿಸೆಂಬರ್ ಸೋಮವಾರ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ನನಗೆ ಹುಷಾರಿಲ್ಲ, ನಾನು ಮಲಗಿದ್ದೆ. ನೀವು ಬಂದಿದ್ದೀರಾ, ನಾವು ಯಾರನ್ನೂ ಕಾಯಿಸೋದಿಲ್ಲ, ಅವ್ರನ್ನ ಆವಾಗವಾಗ ಕಳಿಸ್ಕೊಟ್ಬಿಡ್ತೀವಿ. ಆದ್ದರಿಂದ ನೀವು ಬಂದಿದ್ದಾರೆ ಅಂದರು, ಅದಕ್ಕೆ ಹೇಳಿ ಕಳಿಸ್ಬಿಡೋಣ ಅಂತ ಬಂದೆ. ಇಲ್ಲದೇ ಇದ್ದರೆ ನಾನು ಮಲಗೇ ಇರ್ತಿದ್ದೆ. ನಿಮ್ಮ ಆರೋಗ್ಯ ಕೂಡ ಸರಿ